ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವೆಜ್ ಫ್ರೈಡ್ ರೈಸ್ ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ತೀನಿ. ಬೇಕಾಗೋದು 2 ಲೋಟ ಅಕ್ಕಿ ಅನ್ನ ರೆಡಿ ಮಾಡಿದ್ದೀನಿ. ಇದರಲ್ಲಿ 1/2 ಲೋಟ ಇದು ಬಿರಿಯಾನಿ ಅಕ್ಕಿ ಹಾಕಿದ್ದೀನಿ. ಒಂದೂವರೆ ಲೋಟ ಜೀರಾ ರೈಸ್ ಹಾಕಿದ್ದೀನಿ. ಬೇಕಾಗೋದು ಗ್ರೀನ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸು, ವೆನಿಗರು, ಟೊಮೆಟೊ ಸಾಸು, ಉಪ್ಪು, ಒಂದು ಸ್ವಲ್ಪ ಧನಿಯಾ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು. ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಮೆಣಸಿನ ಪೌಡ್ರು, ಆಮೇಲೆ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ನಿಂಬೆಹಣ್ಣು, ಆಲೂಗಡ್ಡೆ, ಬೀನ್ಸು ಮತ್ತು ಹಸಿಮೆಣ್ಸಿನ್ಕಾಯಿ ಹೆಚ್ಚಿರೋದು, ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಕುಟ್ಟಿರೋದು, ಶುಂಠಿ ಪೇಸ್ಟ್ ಹಾಕ್ತಾರೆ, ನಾನು ಕುಟ್ಟಿದ್ದೀನಿ. ಕ್ಯಾಬೇಜು ಮತ್ತು ನೀರುಳ್ಳಿ ಎಲೆಯದು ಹೂವು ಅಂತಾರಲ್ಲ, ಅದು ಮೇಯ್ನ್ ಬೇಕಾಗುತ್ತೆ. ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ. ನಾನು ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ತೀನಿ. ಹಸಿ ಬಟಾಣಿ ಇದ್ದರೆ ಚೆನ್ನಾಗಿರುತ್ತೆ, ಬಟಾಣಿ ಇಲ್ಲ, ಆರಿರೋ ಅನ್ನ ಆದರೆ ತುಂಬ ಚೆನ್ನಾಗಾಗುತ್ತೆ. ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಫಸ್ಟು ಒಂದು ಪಾನು ತಗೊಂಡಿದ್ದೀನಿ, ಅದರಲ್ಲಿ ಎಣ್ಣೆ ಹಾಕಿ ಬಿಸಿಗಿಟ್ಟಿದ್ದೀನಿ. ಇದನ್ನೆಲ್ಲದನ್ನು ಯಾವ ರೀತಿ ಹಾಕಿ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ತೀನಿ. ಚೆನ್ನಾಗೇ ಕಾದಿತ್ತು, ಎಣ್ಣೆ ಫುಲ್ ಕಾದೋಗಿಬಿಟ್ಟಿತ್ತು. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ನಂತರ ಹಸಿಮೆಣ್ಸಿನ್ಕಾಯಿ ದೊಡ್ಡದಾಗೆ, ತರಕಾರಿನೂ ನಾನು ದೊಡ್ಡದಾಗೆ ಹೆಚ್ಕೊಂಡಿದ್ದೀನಿ. ಏನಕ್ಕೆ ಅಂತಂದರೆ ನಮ್ಮ ಮನೇಲಿ ಏನು ಚಿಕ್ಕ ಮಕ್ಕಳು ಯಾರೂ ಇಲ್ಲ. ನಾನು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ನಂತರ ನೀರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ನೀರುಳ್ಳಿ ಅದು ದೊಡ್ಡದಾಗಿ ಹೆಚ್ಚು ಹಾಕಿದ್ದೀನಿ, ಕಲರ್ಫುಲ್ಲಾಗಿ ಕಾಣುತ್ತೆ ಅಂತೇಳಿ ನಾನು ಸ್ವಲ್ಪ ದಪ್ಪನೇ ಹೆಚ್ಚು ಹಾಕಿದ್ದೀನಿ. ಬೀನ್ಸು ಒಂದೇ ಒಂದು ಆಲೂಗಡ್ಡೆನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಉದ್ದುದ್ದ, ಅದೆಲ್ಲ ಚೆನ್ನಾಗಿ ಫ್ರೈ. ಕ್ಯಾರೆಟು ಎಲ್ಲ ತರಕಾರಿ 1/4%, 1/2% ಬೆಂದ್ರೂ ಸಾಕು, ಅನ್ನದಲ್ಲೊಂದು ಸ್ವಲ್ಪ ಬೇಯುತ್ತೆ. ಕ್ಯಾಪ್ಸಿಕಮ್ಮು, ಕ್ಯಾರೆಟು ಎಲ್ಲ ಹಾಕ್ತಿದ್ದೀನಿ. ಲಾಸ್ಟಲ್ಲಿ ಕ್ಯಾಬೇಜು ಮತ್ತು ಇದು ಈರುಳ್ಳಿ ಹೂವು ಹಾಕಿದ್ರೆ ಆಗುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಬೇಯಲಿ ಅಂಥೇಳಿ. ಕಲ್ಲರು ಅದೇ ಥರ ತರಕಾರಿದ ಕಲರ್ ಬಿಡಬಾರ್ದು ಅಂಥೇಳಿ ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ ನಾನು ತರಕಾರಿಯಲ್ಲಿ. ಸ್ಟಾರ್ಟಿಂಗಲ್ಲೇ ತರಕಾರಿ ಹಾಕ್ತಿಲ್ಲ, ಉಪ್ಪು ಹಾಕಿದರೆ ಕಲರ್ಫುಲ್ಲಾಗಿರುತ್ತೆ ಅಂಥೇಳಿ. ಕಲರು ಬೆಂದಿರೋ ಥರ ಕಾಣಲ್ಲ, ಕಲರ್ ಗ್ರೀನು ಆರೆಂಜ್ ಅದೇ ಥರ ಕಲರ್ ಇರುತ್ತೆ ಅಂಥೇಳಿ ಉಪ್ಪು ಹಾಕ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟ ನಂತರ ಈಗ ನೋಡಿರಿ ಕ್ಯಾಬೇಜ್ ಹಾಕ್ತಿದ್ದೀನಿ. ಎಲೆಕೋಸು ಅದನ್ನು ಏನು ಬೆಂದರೆ ಚೂರಾಗುತ್ತೆ, ಹಂಗಾಗಿ ನಾನು ದೊಡ್ಡದಾಗಿ ಹೆಚ್ಚಾಕ್ತಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಚಿಕ್ಕದಾಗಿ ಹೆಚ್ಚು ಮಾಡ್ತಾರೆ, ನಾನು ಸ್ವಲ್ಪ ದಪ್ಪನೇ ಹೆಚ್ಚಾಕಿ ಮಾಡ್ತಿದ್ದೀನಿ. 4 ಜನಕ್ಕಾಗುವಷ್ಟು ಮಾಡ್ತಿದ್ದೀನಿ. ಇದು ಧನಿಯಾ ಪೌಡ್ರು ಒಂದು 3 ಸ್ಪೂನು, ಒಂದು 1/2 ಸ್ಪೂನು ಗರಂ ಮಸಾಲ ಹಾಕ್ತಿದ್ದೀನಿ. ಒಂದು ಮಿಕ್ಸ್ ಕೊಡಬೇಕೀಗ. ಚೆನ್ನಾಗಿ ಮಿಕ್ಸ್ ಆದರೆ ತುಂಬ ಚೆನ್ನಾಗಾಗುತ್ತೆ. ಇದೆಲ್ಲನೂ ಒಂದು ಅನ್ನ ಮಾಡಿರೋ ಬಾಣಲೆಯಲ್ಲಿ ಇದು ಮಾಡ್ಕೊತೀನಿ. ಈಗ ಇದು ಹಾಕ್ತಿದ್ದೀನಿ ನೋಡಿರಿ, ಟೊಮೆಟೊ ಸಾಸು, ವೆನಿಗರು, ಸೋಯಾ ಸಾಸು, ಗ್ರೀನ್ ಚಿಲ್ಲಿ ಸಾಸು, ಸೋಯಾ ಸಾಸ್, ವೆನಿಗರ್, ಲಾಸ್ಟಲ್ಲಿ ವೆನಿಗರ್ ಹಾಕ್ತಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ಮಾತಾಡ್ಬೇಕಾದ್ರೆ ಆ ಕಡೆ ಈ ಕಡೆ ಆಗ್ತಿರುತ್ತೆ ವಿಡಿಯೋ, ಕ್ಷಮೆ ಇರಲಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಏನಾದರೂ ಒಂದು ಕಮೆಂಟ್ಸ್ ಹಾಕಿದರೆ ನಮಗೂ ತುಂಬ ಇಷ್ಟ ಆಗುತ್ತೆ ಮತ್ತೆ ವೀಡಿಯೋಗಳು ಮಾಡೋಕ್ಕೆ. ಯಾವ ಥರ ಬಂದೈತೆ ಅಂತ ಒಂದು ಕಮೆಂಟಲ್ಲಾದ್ರೂ ಇದರಲ್ಲಾದರೂ ಹಾಕ್ಬೇಕಪ್ಪ. ಈಗ ಇನ್ನೊಂದು ಬಾಣಲೆಯಲ್ಲಿ ಅನ್ನ ಹಾಕಿದ್ನಲ್ಲ, ಅದರಲ್ಲೇ ಎಲ್ಲ ಒಗ್ಗರಣೆನ ಹಾಕ್ತಿದ್ದೀನಿ. ಹಾಕಿ ಮಿಕ್ಸ್ ಮಾಡಿ ನಂತರ ನೀರುಳ್ಳಿ ಹೂವು ಅದು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗೆಲ್ಲ ಮಿಕ್ಸ್ ಕೊಟ್ಟಷ್ಟು ಟೇಸ್ಟಾಗಿ ಬರುತ್ತೆ. ತುಂಬ ಚೆನ್ನಾಗಾಗಿತ್ತು. ಮೆಣಸಿನ ಪೌಡ್ರು ಇದು ಹಾಕಿದರೆ ಮಾತ್ರ ಸೂಪರ್ ಟೇಸ್ಟ್ ಇರುತ್ತೆ. ನಾನಿಲ್ಲೇನು ಖಾರದ ಪುಡಿ ಏನು ಯೂಸ್ ಮಾಡ್ತಿಲ್ಲ. ನಿಂಬೆಹಣ್ಣು ಇದು ಹಾಕಿದ್ದೀನಿ, ಟೊಮಟೊ ಹಾಕಿಲ್ಲ ನಾನು. ಟೊಮಟೊ ಸಾಸು ಮತ್ತು ನಿಂಬೆಹಣ್ಣು ಹಾಕೋದ್ರಿಂದ ಟೊಮಟೊ ಹಣ್ಣು ಏನು ಬೇಕಾಗಲ್ಲ ಅಂಥೇಳಿ ನಾನು ಹಾಕಿಲ್ಲ. ಹಸಿ ಬಟಾಣಿ ಬೇಕಿತ್ತು, ಇರಲಿಲ್ಲ, ಹಂಗಾಗಿ ಆಯಿತು. ತುಂಬ ಚೆನ್ನಾಗಾಗಿತ್ತು. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಅಡುಗೆಗೆ ಸ್ನೇಹಿತೆ ಅಂತಂದರೂ ತಪ್ಪಾಗಲ್ಲ ಕೊತ್ತಂಬರಿ ಸೊಪ್ಪು, ಯಾಕಂದರೆ ಎಲ್ಲ ಅಡುಗೆಗೂ ಕೊತ್ತಂಬರಿ ಇದ್ದಷ್ಟು
ಹೆಣ್ಮಕ್ಳಿಗೆ ಅದೇನೋ ಖುಷಿ. ಏನೊಂದು ಚಟ್ನಿ ಮಾಡಲಿ, ಉದ್ಕ ಮಾಡಲಿ, ಏನು ಮಾಡಿದ್ರೂ ಕೊತ್ತಂಬರಿ ಇಲ್ಲ ಅಂತಂದರೆ ಅಡುಗೆದ್ದೇ ಒಂದು ಬೇಜಾರು ಅನಿಸ್ಬಿಡುತ್ತೆ. ಕೊತ್ತಂಬರಿ ಸೊಪ್ಪಿತ್ತಂದರೆ ಎಂಥ ಅಡುಗೆ ನೋಡ್ರಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿತ್ತು. ಟೇಸ್ಟೂ ತುಂಬ ಚೆನ್ನಾಗಿತ್ತು. 4 ಜನಕ್ಕೆ ಆಗೋವಷ್ಟು ಮಾಡಿದ್ದೆ. ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.